ಸೊ ಇದು ಹೇಗೆ ಲಿಂಗ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆ, ಗಂಡು ಹೆಣ್ಣು ಅನ್ನುವಂತ ಹೇಳ್ತಾ ಇದೆ. ಮೂಳೆ ಹಾಗೆ ತಲೆಬುರುಡೆ, ಒಳ ಉಡುಪಿನ ತುಂಡುಗಳು ಇದೆಲ್ಲ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ. ಅಂದ್ರೆ ಈ 6ನೇ ಪಾಯಿಂಟ್ನಲ್ಲಿ ಮತ್ತಷ್ಟು ವಸ್ತುಗಳು ಪತ್ತೆ ಆಗಿದೆ. ಮೂಳೆ, ತಲೆಬುರುಡೆ, ಒಳ ಉಡುಪಿನ ತುಂಡು ಕೂಡ ಪತ್ತೆ ಆಗಿದೆ. ಈ ಮಾಹಿತಿಯು ಕೂಡ ಸಿಗ್ತಾ ಇದೆ. 6ನೇ ಪಾಯಿಂಟ್ನಲ್ಲಿ ಈ ರೀತಿಯಾದಂಥ ಕೆಲ ವಸ್ತುಗಳು ಸಿಕ್ಕಿದೆ ಅಂತ ಹೇಳ್ಕೊಂಡು. ಬಟ್ ಅಗೈನ್ ಅದು ಎಷ್ಟು ಅಡಿಲ್ ಸಿಕ್ಕಿದೆ ಮತ್ತೊಂದು ಇದೆಲ್ಲ ಪ್ರಶ್ನೆ ಅಂತ ಹೇಳಿ ಕೇಳಿ. ಅದು ನೇತ್ರಾವತಿ ನದಿಯ ತಟ. ನಿಮಗೆ ಧರ್ಮಸ್ಥಳಕ್ಕೆ ಹೋದವರಿಗೆ ಒಂದು ಅನುಭವಕ್ಕಿರ್ಬೋದು. ಎಷ್ಟೋ ಮಂದಿ ತೀರಾ ಇತ್ತೀಚೆಗೇನು ಈಗಲೂ ಕೂಡ ಏನು ಮಾಡ್ತಾರೆ, ನಾವು ಹಾಕೊಂಬಂದಿದ್ದ ಬಟ್ಟೆನ ಅಲ್ಲಿ ಬಿಸಾಕ್ಬಿಟ್ರೆ ಅದು ನಮ್ಮ ಪಾಪ ಹೋಗ್ಬಿಡ್ತು ಅಂತ ಹೇಳ್ಕೊಂಡು ಹಾಕಿದ್ದು ಬಂದಿದ್ದ ಬಟ್ಟೆ ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಈಗ ನದಿ ನೀರು ಅದನ್ನೆಲ್ಲ ಎಳ್ಕೊಂಡು ಅಕ್ಕಪಕ್ಕ ದಡದಲ್ಲಿ ಸಿಕ್ಕಾಕೊಂಡಿರೋದು, ಅದು 1 ಅಡಿ 2 ಅಡಿ ತನಕನೂ ಹೋಗಿರೋದು, ಈ ಥರದ್ದು ಕೂಡ ಚಾನ್ಸಸ್ ಇದಾವೆ. ನಿನ್ನೆ ಮೊದಲನೇ ಸ್ಪಾಟಲ್ಲಿ ಪತ್ತೆ ಆದಂಥದ್ದು ಅದನ್ನೇ ಕೆಲವರು ಹೇಳಿದ್ದು. 15 ವರ್ಷ 20 ವರ್ಷದ ಹಿಂದಿಂದೆಲ್ಲ ATM ಕಾರ್ಡು ಮತ್ತೊಂದು ಈಗಲೂ ಹಾಗೆ ಸಿಗುತ್ತೆ ಅಂದರೆ ಅದೆಲ್ಲ ನಂಬಕ್ಕೆ ಸಾಧ್ಯ. ಅದೆಲ್ಲ ಕಂಪ್ಲೀಟ್ ಅದು ಸಾಕ್ಷ್ಯ ನಾಶದ ರೀತಿಯಾಗಿ ಆಗಿರುತ್ತೆ, ಅಥವಾ ಅದು ಅರ್ಧಂಬರ್ಧ ಅದು 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 ಭೂಮಿಲಿ ಅದೊಂದು ರೀತಿ ಕೊಳ್ತೋದಂಗೆ ಆಗ್ಬಿಟ್ಟಿರ್ಬೇಕು. ಅದು ಆ್ಯಕ್ಚುಲಿ ಅದನ್ನ ಮೀರಿಯೂ ಇದೆ ಅಂತಂದರೆ ಬಹುಶಃ ಆ ನಂತರದಲ್ಲಿ ತೇಲ್ ಬಂದಿರ್ಬೋದಾ ಅಂತ ವಸ್ತುಗಳು ಅಂತ. ಇದೆಲ್ಲ ಊಹೆ ಅಷ್ಟೇ. ಇದನ್ನು ಸ್ಪಾಟ್ನಲ್ಲಿರುವಂಥ SIT ಅಧಿಕಾರಿಗಳು, ಅಲ್ಲಿರುವಂಥ FSL ತಂಡ, ಇವ್ರುಗಳು ಇದನ್ನೆಲ್ಲ ಕೊನೆಗೆ ಅಂತಿಮವಾದಂಥ ನಿರ್ಧಾರಕ್ಕೆ ಬರಬೇಕಾದಂಥವ್ರು ತನಿಖೆ ಸಂದರ್ಭದಲ್ಲಿ. ಬಟ್ ಸ್ಟಿಲ್ ಈಗಲೂ ಹಾಗೇನೆ ಈಗ ಅಕ್ಕಪಕ್ಕ ಸಿಕ್ಕುವಂಥ ವಸ್ತುಗಳು ಈ ಥರದ್ದು ಭಾಳಷ್ಟು ಇರುತ್ತೆ. ಯಾಕಂತಂದರೆ ಹೇಳಿ ಕೇಳಿ ಅದು ನೇತ್ರಾವತಿ ನದಿ, ಹೇಳಿ ಕೇಳಿ ಅದು ಧರ್ಮಸ್ಥಳದ ಸ್ಪಾಟ್ ಆಗಿರುವಂಥ ಕಾರಣಕ್ಕಾಗಿ ನಾನು ಈಗ ತಾನೇ ಹೇಳ್ದಂಗೆ ಅಲ್ಲಿ ಅದು ಹಾಕೊಂಡೋಗಿದ್ದು ಬಟ್ಟೆ ಬಿಚ್ಚಿ ಬರುವಂಥದ್ದು ಅಥವಾ ಅಲ್ಲಿ ಬಿಸಾಕ್ ಬರುವಂಥದ್ದು ಒಂದು ಸಂಪ್ರದಾಯ ಇದೆ ಆ ಕಾರಣಕ್ಕಾಗಿ. ಆದರೆ ಈ ಬಾಡಿಗೆ 5 ಅಡಿ ಆಳದಲ್ಲಿ ಸಿಕ್ಕಿದೆ ಅಥವಾ 6 ಅಡಿ ಆಳದಲ್ಲಿ ಸಿಕ್ಕಿದೆ, ಆ ಬಾಡಿ ಜೊತೆಗೆ ಈ ಬಟ್ಟೆ ಪೀಸ್ಗಳೇನಾದರೂ ಲಭ್ಯ ಆದರೆ ಆಗ ಇದು ಬಹುಶಃ ಇದೊಂದು ಹೆಣ್ಣಿಂದೋ ಗಂಡಿಂದೋ ಈ ಥರ ನನ್ನ ಪತ್ತೆ ಹಚ್ಚೋಕ್ಕೂ ಒಂದು ಅವಕಾಶ ಇರುತ್ತೆ. ಅಥವಾ ಅವ್ರದ್ದೇ ಈಗ ಬಿದ್ದಿರುವಂಥ ಬಾಡಿಗೆ ಸಂಬಂಧಪಟ್ಟಂತಿದ್ದೇ ವಸ್ತು ಅಂತೇಳಿ ಒಂದು ನಿರ್ಧಾರಕ್ಕೆ ಬರೋಕ್ಕೂ ಅವಕಾಶ ಇರುತ್ತೆ. ಆದರೆ 1 ಅಡಿ 2 ಅಡಿ ಈ ಥರನ ಅಂಥ ಸಂದರ್ಭದಲ್ಲಿ ಏನಾದ್ರು ಸಿಕ್ಕಿದ್ರೆ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಧಿಕಾರಿಗಳು ಅನ್ನುವಂಥದ್ದನ್ನ ನೋಡಬೇಕಿದೆ. ನಂಬರ್ 1. 2ನೇದು ವಿಚಾರ ಅಂದರೆ ನಾನು ಈಗ ತಾನೇ ಪಂಚಾಯತಿದು ಹೇಳ್ತಾ ಇದ್ದೆ, 2006ಕ್ಕಿಂತ ನಂತರದಲ್ಲಿ ನಮಗೇನೋ ಸ್ಮಶಾನ ಸಿಕ್ಕಿದ್ದು, ಅದಕ್ಕಿಂತ ಮುನ್ನ ನಾವು ಹೀಗೆ ಬೇರೆ ಬೇರೆ ಕಡೆ ಅದನ್ನು ಹುಗಿದಾಕ್ತಾ ಇದ್ವಿ ಅನ್ನೋಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೊಂದು ಲೆಕ್ಕಾಚಾರ ಇರಬೇಕಲ್ವಾ, ಈ ಬಾಡಿಯಿಂದ ಆಗೋದ್ವೋ ಏನು, ಯಾರ್ದಿದ್ದು ಬಾಡಿ ಮತ್ತೊಂದು ಅನ್ನೊಂದು ಪತ್ತೆ ಹಚ್ಚೋಕ್ಕೆ ಅಟ್ಲೀಸ್ಟ್ ಪೊಲೀಸರು ಆದರೂ ಅದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಒಂದು ಲೆಕ್ಕಾಚಾರಕ್ಕೆ ತೆಗೆದುಕೊಂಡಿರೋದು ಅಂತ ಒಂದು ಪ್ರಕ್ರಿಯೆ ಆಗಿರಬೇಕಲ್ಲ. ಅದು ಇಲ್ಲಿ ಮೇಜರ್ ಥಿಂಗ್ ಆಗುತ್ತೆ. ಹಾಗೇನಾದರೂ ಆದರೆ ಇದು ದೊಡ್ಡ ಲ್ಯಾಪ್ಸ್ ಆಗುತ್ತೆ ಅನ್ನುವಂಥದ್ದು ಭಾಳ ಕ್ಲಿಯರ್. ಮತ್ತು ಇನ್ನೊಂದು ವಿಚಾರ ಅಂತ ಅಂದರೆ, ಹೌದಪ್ಪ 1000 ಮಂದಿ 2000 ಮಂದಿ ಅನ್ನುವಂಥ ರೀತಿ ಅಂತ ಲೆಕ್ಕಾಚಾರ ಎಲ್ಲ ಹೇಳ್ತಾ ಇದ್ರಲ್ಲ, ಅದು ಸತ್ಯನಾ ಸುಳ್ಳ ಅನ್ನುವಂಥದ್ದನ್ನು ಕೂಡ ಭಾಳ ಮಂದಿ ಗೊಂದಲದಲ್ಲಿದ್ದಾರೆ. ಗೊತ್ತಿಲ್ಲ. ಈಗಲೂ ಕೂಡ ಉತ್ತರ ಕರ್ನಾಟಕ ಭಾಗ, ಭಾಳಷ್ಟು ಕಡೆ ಮಲೆನಾಡು ಭಾಗದಲ್ಲೆಲ್ಲ ಏನಾದರೂ ಒಬ್ಬ ವ್ಯಕ್ತಿ ಕಂಡಿಲ್ಲ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಹುಡುಕಿ ಅನ್ನೋರು ಹೇಳೋರು ಇದ್ದಾರೆ. ಹಾಗಾಗಿ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಮೃತಪಟ್ಟಿರೋದ ಮತ್ತೊಂದ ಇದೆಲ್ಲವೂ ಕೂಡ ನೋಡಬೇಕಿದೆ. ಮೂಳೆಗಳು ಪತ್ತೆಯಾದಂಥ ಹಿನ್ನೆಲೆಯಲ್ಲಿ ಓಕೆ 12 ಮೂಳೆಗಳೇನೋ ಪತ್ತೆ ಆಗಿದೆಯಂತೆ. 6ನೇ ಭಾಗದಲ್ಲಿ ದೇಹದ 12 ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊದಲಿಗೆ 3-4 ಅನ್ನುವಂಥದ್ದಿತ್ತು, ಅದಾದ ನಂತರದಲ್ಲಿ ಈಗ ಅದರ ಪತ್ತೆ ಕಾರ್ಯ ಮುಂದುವರಿತಾ ಇದ್ದು 10 ಅನ್ನುವಂಥದ್ದಾಯಿತು, ಈಗ 12 ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಷ್ಟು ಮೂಳೆಗಳು ಪತ್ತೆ ಆದರೂ ಕೂಡ ಇಲ್ಲಿ ಭಾಳ ಅನುಕೂಲನೇ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ. ಯಾಕಂದರೆ ಆಗ್ತಾನೆ ನಮ್ಮ ಪ್ರತಿನಿಧಿ ಪೃಥ್ವಿ ಕೂಡ ಹೇಳ್ತಾ ಇದ್ದಾಗೆ ಒಂದೊಂದು ಈ 6 ಮತ್ತು 7ನೇ ಸ್ಪಾಟಲ್ಲೆಲ್ಲ ಜಾಸ್ತಿ ಬಾಡಿಗಳನ್ನ ನಾನು ಹಾಕಿದ್ದೀನಿ ಅನ್ನುವಂಥ, ನನ್ನ 5-6 ದೇಹಗಳನ್ನು ನಾನು ಹುಗಿದಿಟ್ಟಿದ್ದೀನಿ ಅನ್ನುವಂಥದ್ದನ್ನೇನೋ ಆ ವ್ಯಕ್ತಿ ಹೇಳ್ತಾ ಇದ್ದಂತೆ. ಆ ಕಾರಣಕ್ಕಾಗಿ ಇಲ್ಲಿ ಎಷ್ಟು ಮೂಳೆಗಳು ಸಿಕ್ಕಿದ್ರೂ ಎಷ್ಟೆಷ್ಟು ಜನರದ್ದು ಅನ್ನೋದು ಪತ್ತೆ ಹಚ್ಚೋದಕ್ಕೆ, ಅದು ಯಾರ್ದು ಅನ್ನೋ ಥರ ಪತ್ತೆ ಹಚ್ಚೋದಕ್ಕೆ ಅವಕಾಶ ಇದೆ. 3 ಮಂದಿದ್ದೋ 4 ಮಂದಿದ್ದೋ ಒಂದೊಂದು ಮೂಳೆ ಪೀಸ್ನಿಂದನೂ ಕೂಡ ಪತ್ತೆ ಹಚ್ಚೋಕ್ಕೆ ಅವಕಾಶ ಇದೆ. ಇದು ಒಂದು ಮೂಳೆಗೆ ಮತ್ತೊಂದು ಮೂಳೆ ರಿಲೇಟ್ ಇದೆಯಾ ಇಲ್ವಾ, ಹಾಗಾದರೆ ಇದು ಬೇರೆ ಮೂಳೆನ ಈ ರೀತಿಯಾದಂಥದ್ದು ಅಂಥೇಳಿ. ಆ ಕಾರಣಕ್ಕಾಗಿ ಅದೆಷ್ಟು ಮೂಳೆಗಳು ಸಿಕ್ಕಿದ್ರೂ ಕೂಡ ಅದನ್ನು ಸಾಕ್ಷ್ಯ ರೂಪದಲ್ಲಿ ಇಟ್ಕೊಳ್ಳೋಕ್ಕೆ ಭಾಳ ಅವಕಾಶನೇ. ಈಗ 12 ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಈ ಒಳ ಉಡುಪಿನ ರೀತಿಯಾದಂಥ ವಸ್ತುಗಳು ಈ ಥರದ್ದು ಕೂಡ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಅಗೈನ್ ನಾನು ಅದನ್ನು ಹೇಳ್ದಂಗೆ ಅದು ಬಾಡಿ ಜೊತೆ ಸಿಕ್ತೋ ಅಥವಾ ಆ ಸ್ಥಳದ ಮೇಲಿತ್ತೋ ಇದನ್ನು ನಾವು ಇನ್ನಷ್ಟೇ ತಿಳ್ಕೊಳ್ಬೇಕಾಗಿರುವಂಥದ್ದು ಸಂಗತಿ. ಇನ್ನೊಂದು ಆಗ್ತಾಗೆಲ್ಲ ಹೇಳ್ತಾ ಇದ್ದ ಹಾಗೆ, ಹಾಗಾದರೆ ಈ ರೀತಿಯಾಗಿ 1000 ಮಂದಿ ಸಾಧ್ಯನಾ ಇದು ಅನ್ನುವಂಥದ್ದೆಲ್ಲ ಪ್ರಶ್ನೆ ಬರುತ್ತೆ. ಗೊತ್ತಿಲ್ಲ. ಧರ್ಮಸ್ಥಳದಂಥ ಜಾಗದಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಭಾಗ ಮತ್ತೊಂದು ಕಡೆ ಈಗಲೂ ಕೂಡ ಜನ ಏನಾದ್ರು ಕಾಣಲಿಲ್ಲ ಅಂದರೆ ಹೋಗಿ ಧರ್ಮಸ್ಥಳಕ್ಕೆ ಹುಡುಕು ಅನ್ನುವಂಥವ್ರು ಇದ್ದಾರೆ. ಯಾಕಂತ ಅಂದರೆ ಅಲ್ಲಿ ಒಂದು ಊಟ ವಸತಿ ಉಚಿತ ಅನ್ನೋ ಕಾರಣಕ್ಕಾಗಿ ಹೋಗಲ್ಲಿ ಇದ್ಬಿಡ್ತಾರೆ ಅನ್ನುವಂಥದ್ದು. ಇನ್ನೊಬ್ರು ಅಲ್ಲಿ ಸತ್ತುಬಿಟ್ರೆ ನಮಗೆ ಮೋಕ್ಷ ಸಿಕ್ಬಿಡುತ್ತೆ ಅಂದ್ಕೊಂಡು ಅಲ್ಲಿ ಹೋಗಿ ನದಿ ಹಾರೋರು ಕೂಡ ಇರ್ತಾರೆ. ಇನ್ನು ಸಾವುಗಿವು ನೀವು ಈಗಲೂ ನೆನಪಿರ್ಬೋದು, ಧರ್ಮಸ್ಥಳದಲ್ಲಿ ಒಬ್ರಿಗೆ ಹೋದರೆ ರೂಮ್ ಕೊಡೋಲ್ಲ. ಯಾಕಂತಂದರೆ ಹಿಂದೆ ಎಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೊಡೋಲ್ಲ. ಯಾಕಂತಂದರೆ ಹೋಗಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಕೊಂಬಿಟ್ಟು. ಹಾಗಾಗಿ ಈಗ ಏನಂದರೆ ನಾವು ಹೋಗಿ ಮತ್ತೊಬ್ಬನ ಫ್ರೆಂಡ್ ಮಾಡ್ಕೊಂಡು ಅವನ ಜೊತೆ ಹೋಗಿ ನಾವು ರೂಮ್ ತಗೊಬೇಕು, ನಮ್ಮವ್ರು ಇವರು ಅಂತ ಹೇಳ್ಕೊಂಡು. ಈಗಲೂ ಅದಿದೆ. ಹಾಗಾಗಿ ಅಲ್ಲಿ ಈ ರೀತಿಯಂಥ ಸೂಸೈಡ್ ಡೆತ್ಗಳೇನಿದೆ
ಅವನು ಕೂಡ ಈ ರೀತಿಯಾಗಿ ಏನಾದರೂ ಹುಗ್ದಿರುವಂಥ ಬಾಡಿಯಲ್ಲಿ ಅವು ಇದಾವ ಅದೆಲ್ಲ ನೋಡಬೇಕಿದೆ.